ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 2 ಕ್ಲಿನಿಕ್ ಪ್ಲಸ್ ಶಾಂಪುಗಳನ್ನು ಹಾಕ್ತಾ ಇದ್ದೀನಿ. ನೀವು ಯಾವುದಾದ್ರೂ ನಾವು ಬಜ್ಜಿ ಬೋಂಡಾಗೆಲ್ಲ ಯೂಸ್ ಮಾಡ್ತೀವಲ್ವಾ, ಅದೇ ಅಡುಗೆ ಸೋಡಾನ ಹಾಕ್ಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ವೈಟ್ ಕೋಲ್ಗೇಟ್ ಅನ್ನು 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಬೇಕು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದ್ರೆ ಇವೆಲ್ಲವನ್ನು ನೀವು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ. ಅಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಇವೆಲ್ಲವನ್ನು ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಟು 2 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದೀವಲ್ವಾ, ಅದು 1 ಗ್ಲಾಸ್ಗೆ ಬರಬೇಕು. ಅಲ್ಲಿವರೆಗೂ ಸ್ಟವ್ನಲ್ಲಿ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು. ಇದರಲ್ಲಿ ಕಂಪ್ಲೀಟ್ ಆಗಿ ಕುದ್ದ ನಂತರ ಸ್ವಲ್ಪ ತಣ್ಣಗಾಗಲು ಬಿಟ್ಟಿದ್ದೀನಿ. ತಣ್ಣಗಾದ ನಂತರ ಇದನ್ನ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಶಾಂಪೂನ ಯೂಸ್ ಮಾಡಿರೋದ್ರಿಂದ ಅದರ ಘಮ ಕೂಡ ಇರುತ್ತೆ. ಹಾಗೇನೆ ಸೋಡಾ ಪುಡಿ ಮತ್ತೆ ನಿಂಬೆ ಹಣ್ಣು ಸಾಲ್ಟ್ ಇದನ್ನು ಕೂಡ ಅಷ್ಟೇ ಕ್ಲೀನಿಂಗ್ ಅಲ್ಲಿ ಒಂದೊಳ್ಳೆ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇವಾಗ ಇಲ್ಲಿ ನೋಡ್ತಾ ಇದ್ರೆ ಕೈಗೆ ನೀಟಾಗಿ ಒಂದು ಸ್ಯಾನಿಟೈಸರ್ನ ಹಾಕೊಂಡು ಒಂದು ಸ್ವಲ್ಪ ರಬ್ ಮಾಡಿ ವಾಶ್ ಮಾಡಿದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ದುಬಾರಿ ಬೆಲೆ ಸ್ಯಾನಿಟೈಸರ್ನ ನೀವು ಮನೆಗೆ ಕಡಿಮೆ ಖರ್ಚಿನಲ್ಲಿ